ನಾನು ಒಂದು ಪಿಕ್ಚರ್ನಲ್ಲಿ ಜೊತೆಲಿ ಮಾಡಿದ್ದೀನಿ ಪಾತ್ರ, ಯಾವುದು ಅಂತ ಹೇಳ್ತೀನಿ, ಕ್ರಾಂತಿ, ಸುರೇಶು. ಯಾವತ್ತೂ ಈ ನಡವಳಿಕೆ ನಾನು ಸತ್ಯ ಹೇಳ್ತೀನಿ ಶೂಟಿಂಗ್ನಲ್ಲಿ ನೋಡಿಲ್ಲ. ಆದರೆ ಅವ್ರದ್ದು ಹಿಂದಿನ ಹೆಂಡತಿ ಕತ್ತರೆ ಅದಕ್ಕೆ ಬೇಜಾರಾಗಿತ್ತು, ಯಾಕೆ ಹಿಂಗೆ ಮಾಡ್ಕೋತಾರೆ, ಕೂತು ಮಾತಾಡ್ಕೋಬೋದಲ್ಲ, ರಾಜಿ ಆಗ್ಬೋದಲ್ಲ, ಹೊಂದಾಣಿಕೆ. ಆಮೇಲೆ ನಮಗೆ ಬೇಕಾದ್ದೆಲ್ಲ ಬಯಸಿದ್ದೆಲ್ಲ ಸಿಗಲ್ಲ, ಸಿಕ್ಕದೇ ಇದ್ದಾಗ ಸಿಕ್ಕಿದ್ದನ್ನೇ ಸಂತೋಷ ಪಡಬೇಕಲ್ವ, ಅದನ್ನು ಯಾಕೆ ಅಂತ ಅನ್ನಿಸ್ತು. ಆಮೇಲೆ ಸರಿ ಹೋಯ್ತು ಅಂತ ಅಂದ್ಕೊಂಡು ಅದಾದಮೇಲೆ ಈ ಘಟನೆ ನೋಡಿದಾಗ ಇಲ್ಲ, ಎಲ್ಲೋ ಒಂದು ಕಡೆ ಎರಡು ಮುಖಗಳಿಗೆ ಅವ್ರನ್ನ ಅರ್ಥ ಮಾಡ್ಕೊಳ್ಳೋಕೆ ಆಗದೇ ಇರತಕ್ಕಂಥ ಪರಿಸ್ಥಿತಿಲಿದ್ದಾರೆ. ಅದನ್ನು ಅರ್ಥ ಮಾಡ್ಕೋಬೇಕು ಅವರು. ನೀವು ಹೇಳಿದ ಹಾಗೆ ನಡವಳಿಕೆ ಚೆನ್ನಾಗಿರಬೇಕಾಗತ್ತೆ ಮತ್ತು ಸೌಜನ್ಯ ಇರಬೇಕಾಗುತ್ತೆ. ನಾನು ಸುಮಾರು 500 ಪಿಕ್ಚರಲ್ಲಿ 200 ಪಿಕ್ಚರ್ ಕೆಟ್ಟ ಪಾತ್ರ ಮಾಡಿದ್ದೀನಿ. ಆದರೆ ಜನ ಇವತ್ತು ಆ ಥರದಲ್ಲಿ ನೋಡೋದಿಲ್ಲ. ಪಾತ್ರಕ್ಕೆ ಜೀವ ಕೊಡೋಣ. ನೀವು ಪಾತ್ರದಲ್ಲಿದ್ದಂಥ ಪಾತ್ರಕ್ಕೆ ನೀವಿಲ್ಲಿ ಜೀವ ಕೊಟ್ಬಿಟ್ರೆ ನಿಜವಾಗ್ಲೂ ನಾನೊಬ್ಬ ಮರ್ಡರರು, ಜೀವನದಲ್ಲೂ ನಾನು ಮರ್ಡರ್ ಆಗಿಬಿಟ್ರೆ, ನಾನೊಬ್ಬ ಯಾರೋ ಹುಡುಗಿಯನ್ನು ಮಾನಭಂಗ ಮಾಡಿದೆ ಸಾಂದರ್ಭಿಕವಾಗಿ ಅಂತ ಅಂದರೆ ನಾನು ಜೀವನ ಪೂರ್ತಿ ಅದು ಮಾಡ್ಕೊಂಡು, ಅದು ಇಲ್ಲಿ ಎಚ್ಚರಿಕೆಯನ್ನು ವಹಿಸ್ಬೇಕು. ಇದು ಈ ಫೀಲ್ಡು ಅಂತಲ್ಲ, ಇವತ್ತು ರಾಜಕೀಯವೂ ಅಷ್ಟೇ ಕುಲುಷಿತವಾಗಿದೆ. ಸ್ಪೋರ್ಟ್ಸ್ನಲ್ಲಂತೂ ನೋಡೇ ಇದ್ದರೆ ಡೆಲ್ಲಿನಲ್ಲಿ ಯಾವುದೋ ಒಂದು ಕುಸ್ತಿಪಟುಗಳದ್ದು ದೊಡ್ಡ ರಾದ್ಧಾಂತ ಆಗಿರೋದನ್ನ, ಆಮೇಲೆ ಲೂಟಿ ಹೊಡೆದು ದುಡ್ಡು ದರೋಡೆ ಮಾಡಿದಂಥ ಜನ ಶ್ರೀಮಂತರನ್ನ ಅವ್ರು ನೋಡಿದ್ದೀವಿ. ಹಾಗಾಗಿ ಇವತ್ತು ಕೆಟ್ಟ ಸ್ಥಿತಿಯಲ್ಲಿದ್ದೀವಿ ನಾವು. ಇದೊಂದರಿಂದ ನಮ್ಮ ರಾಜ್ಯ ಸರ್ಕಾರ, ನಮ್ಮ ಕೋರ್ಟ್ಗಳು ಎಲ್ಲನೂ ಒಂದು ರೀತಿಯ ನ್ಯಾಯವನ್ನು ಒದಗಿಸಬೇಕು. ಇಂಥದ್ದು ಅಂತ ನನಗೆ ಹೇಳಕ್ಕೆ ಬರೋದಿಲ್ಲ. ತಪ್ಪೇ. ಇದರೊಳಗೆ ಸಣ್ಣ ತಪ್ಪಾಗಿದರೆ ಶಿಕ್ಷೆ ಕೊಡಿ, ದೊಡ್ಡ ತಪ್ಪಾಗಿದರೆ ದೊಡ್ಡ ಶಿಕ್ಷೆ ಕೊಟ್ಟು ಒಂದು ಮಾರ್ಗವನ್ನು ತೋರಿಸಿ ಅಂತ ಕೇಳ್ಕೊತೀನಿ. ಸರ್, ದರ್ಶನ್ ಅವರ ವಿಚಾರ ಅಂತಲ್ಲ, ಎಲ್ರಿಗೂ ಇದು ಅನ್ವಯಿಸುತ್ತೆ. ಯಾಕಂದರೆ ನೀವು ಈ ಒಂದು ಪಾಠವನ್ನು ಹೇಳಿದ್ದೀರ ಸಮಾಜಕ್ಕೆ ಸಿನಿಮಾ ಮೂಲಕ. ಏನಂತಂದರೆ, ಹೆಂಡತಿ ಒಬ್ಬಳು ಮನೆಯೊಳಗಿದ್ದರೆ ನನಗದು ₹1,00,00,000 ಅಂತ. ಸೊ ಹೆಂಡತಿ ಮನೆಯೊಳಗೆ ಇದ್ದರೆ, ನಾವು ಅವ್ರ ಜೊತೆ ಇದ್ದರೆ ಈ ರೀತಿ ಯಾವುದು ಘಟನೆಗಳು ಆಗೋದು. ಇನ್ನೊಂದು ಏನು ಹೇಳ್ತಿದ್ರೆ, ಪ್ರಪಂಚ ಅಂತ ವಿದೇಶಗಳಲ್ಲಿ, ಯುರೋಪ್ ಕಂಟ್ರೀಸ್ನಲ್ಲಿ ಗಂಡ ಹೆಂಡತಿಯ ಸಂಬಂಧಗಳನ್ನು ನಮ್ಮಷ್ಟು ಗಂಭೀರವಾಗಿ ತೊಗೊಂಡಿಲ್ಲ. ಅವ್ರ ಪದ್ಧತಿನೇ ಬೇರೆ ಇದೆ. ಮಕ್ಕಳನ್ನೇ 18 ವರ್ಷ ಆಗ್ತಿದ್ದಂಗೆ ನೀವು ಎಲ್ಲಿ ಬೇಕಾದ್ರೂ ಇರ್ಬೋದು, ನಿಮ್ಮ ಹಕ್ಕು ಅಂತ ನಾವು ಹೇಳ್ತೀವಿ. ನಾವು ಮಕ್ಕಳ ನಾವು ಹೇಳ್ದಂಗೆ ಕೇಳಬೇಕು, ನಾವು ಹೇಳ್ದಂಗೆ ಮದುವೆ ಆಗಬೇಕು ಅನ್ನೋ ಒಂದು ಪದ್ಧತಿ ಅಂತ ಇಟ್ಕೊಂಡಿದ್ದೀವಿ. ಹೆಣ್ಣು ಅಂದರೆ ಗಂಡು ಅಂತಂದರೆ ಹೇಗಿರಬೇಕು, ಏಕಪತ್ನಿ ವ್ರತ, ಶ್ರೀರಾಮಚಂದ್ರ, ಹೀಗೆಲ್ಲನೂ ಆ ದೃಷ್ಟಿಯಿಂದ ಇಲ್ಲಿನ ಪದ್ಧತಿಗೆ ತಕ್ಕಂತೆ ನಾವು ಬದುಕಬೇಕಾಗಿ ಬರುತ್ತೆ. ಹಾಗಾಗಿ ಹೆಂಡತಿಯೊಬ್ಬಳು ಮನೆಯೊಳಗಿದ್ದಾಗ ಅಂದರೆ ಇಲ್ಲಿ ನೀವು ಸೂಕ್ಷ್ಮವಾಗಿ ಹೇಳಿದ ಅರ್ಥ ಆಯಿತು. ಒಂದು ಕಡೆ ಗಂಡನನ್ನು ಬಿಟ್ಟಿರ್ತಕ್ಕಂಥವ್ರು, ಓಕೆ, ಅಧಿಕೃತವಾಗಿ ಕಾನೂನಲ್ಲಿ ಕಾಕೊಂಡು ಆ ಹುಡುಗಿ ಗೆಳತಿ ಅಂತ ಹೇಳ್ಕೊಂಡು ಮದುವೆ ಆಗಿರ್ತಕ್ಕಂಥ ಒಬ್ಬ ಹುಡುಗನ್ನ ಪ್ರೀತಿಸ್ತಕ್ಕಂಥ ಡೈವರ್ಸು ಇವರಿಬ್ಬರಿಗೂ ಆಗೇ ಇಲ್ಲ. ಇದು ಒಂದು ಅನೈತಿಕವಾದ ವಿಚಾರ ಆಗುತ್ತೆ. ಇಂಥದ್ದು ಗುಟ್ಟಾಗಿ ಎಲ್ಲೆಲ್ಲ ನಡ್ಕೊಂಡು ಹೋಗ್ತಿರ್ತದೆ. ಸೆಲೆಬ್ರಿಟಿಗಳಲ್ಲಿ ನಡೆದಾಗ ದೊಡ್ಡ ಅಪರಾಧವಾಗಿ ಕಾಣಿಸುತ್ತೆ, ದೊಡ್ಡ ತಪ್ಪಾಗಿ ಕಾಣಿಸುತ್ತೆ, ಆಮೇಲೆ ಕಸಿವಿಸಿ ಅನಿಸುತ್ತೆ. ನಾನಿವಾಗ ಅಮೇರಿಕದಲ್ಲಿ ಇದ್ಕೊಂಡು ಈ ಕೆಲಸ ಮಾಡಿದ್ರೆ ತಪ್ಪು ಅನಿಸ್ತಿರ್ಲಿಲ್ಲ. ಅವ್ರು ಇವತ್ತು ಮದುವೆ ಆಗ್ತಾರೆ, 3 ತಿಂಗಳಾದ್ಮೇಲೆ ಡೈವರ್ಸ್ ಆಗ್ತಾರೆ, ಇನ್ಯಾರನ್ನೋ ಮದುವೆ ಮಾಡ್ಕೋತಾರೆ, ಅವರು ಚೆನ್ನಾಗಿರ್ತಾರೆ, ಇವರು ಅಂಥ ಪರಿಸ್ಥಿತಿಲಿ ನಾವಿಲ್ಲ. ಅದು ಬಂದ ಕಾಲದಲ್ಲಿ ನೋಡ್ಕೊಳ್ಳೋಣ. ಆಮೇಲೆ ನಮ್ಮಲ್ಲಿ ಡೈವರ್ಸ್ ಅಂದರೆ ಹೆಂಡತಿಯನ್ನು ಬಿಡದೆ ಇನ್ನೊಬ್ಬರನ್ನ ಹೆಂಡತಿಯಾಗೆ ಸ್ವೀಕಾರ ಮಾಡ್ತೀನಿ, ಅದಕ್ಕೆ ಹೆಂಡತಿ ಪರ್ಮಿಷನ್ನು ಬೇಕಾಗುತ್ತೆ, ಅಪ್ಪ ಅಮ್ಮದು ಇದೆಲ್ಲ ಇರುತ್ತೆ. ಅಂಥದ್ದು ಏನೂ ಆಗಿರೋದ್ರಿಂದ ಇದಕ್ಕೆ ದೊಡ್ಡದು ಕಲರ್ ಬರ್ತಾಯಿದೆ ಇವಾಗ. ಅದೆಲ್ಲ ಬಿಟ್ಬಿಟ್ಟು ಅವರು ಸ್ನೇಹಿತರಾಗೆ ಇದ್ಕೊಂಡು ಇದು ಬಗೆಹರಿಸ್ಕೊಂಡ್ಲಿ ಅಂತ ನಾನು ಕೇಳ್ಕೊತೀನಿ.